ಆಕ್ಸಿಡೆಂಟ್ ಮಾಡಿದವ್ರು ಯಾರು ಹೇಳಿ ಅಪ್ಪಯ್ಯ? ನಿನ್ ತಮ್ಮ ಸಿದ್ದೇಗೌಡ ಕಲ. ನೀಲು ನಾನು ಅಪ್ಪಯ್ಯನ ಜೊತೆ ಮಾತಾಡೋದನ್ನ ಕೇಳಿಸ್ಕೊಂಡ್ಬಿಟ್ಲೋ ಏನೋ. ಇವಳಿಗೆ ಮುಖ ತೋರ್ಸಕ್ಕೆ ಒಂಥರ ಆಯ್ತಾದಲ್ಲ. ಅದು ಅಲ್ಲದೆ ಸಿದ್ದು ಜೊತೆ ಮಾತಾಡಿದ್ನು ಬೇರೆ ನೋಡ್ಬಿಟ್ಟವಳೆ. ಹಂಗೇನಾರ ಇವಳಿಗೆ ಈ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟಿದ್ರೆ, ಇವಳು ಏನಾರ ಕೇಳ್ಬಿಟ್ರೆ ಏನಂತ ಹೇಳಪ್ಪ. ಏನ್ರಿ ಇವತ್ತು ಏನು ಮಾತಾಡದೆ ಸುಮ್ಮನೆ ಹಾಗೆ ನಿಂತ್ಬಿಟ್ಟಿದ್ದೀರಾ? ಮಾತಾಡಕ್ಕೇನು ಇಲ್ವಾ ಅಥವಾ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಾ? ಏನು ಇಲ್ಲ ಕಣಮಿ, ಸುಮ್ಕ ಹಂಗೆ ನಿಂತ್ಕಂದಿ. ಹೌದಾ? ನಿಮ್ಮ ಮುಖ ನೋಡಿದ್ರೆ ಏನು ಮಾತಾಡಕ್ಕಿಲ್ದೆ ಸುಮ್ಮನೆ ನಿಂತ್ಕೊಂಡಾಗಿಲ್ವಲ್ಲ? ಏನಿಲ್ಲ ಅಂತ ಹೇಳಿದ್ನಲ್ಲ ಮೇ. ನೀನೊಂದು ನೀಲು, ಏನು ಕೇಳೋದಿಲ್ವೇ? ಅದೇ ನಿನ್ನೆ ನಾನು ಎಲ್ಲೋಗಿದ್ದೆ, ಯಾರ ಜೊತೆ ಹೋಗಿದ್ದೆ, ಏನು ಮಾಡ್ತಿದ್ದೆ ಅಂತೇನು ಕೇಳೋದಿಲ್ವೇ? ಎಲ್ಲ ನನಗೆ ಗೊತ್ತಿರೋದೇ ತಾನೇ, ಮತ್ತೊಂದ್ಸಲಿ ಅದನ್ನು ನಿಮ್ಮ ಬಾಯಲ್ಲಿ ಕೇಳೋದಕ್ಕೇನಿದೆ? ಅಯ್ಯೋ, ಇದೇನಪ್ಪ ಹಿಂಗಾಗೋಯ್ತು? ಇವಳೆಲ್ಲ ಕೇಳಿಸ್ಕೊಬಿಟ್ಟವಳೆ ಅನ್ನಿಸ್ತದೆ. ಇನ್ನೆಲ್ಲಿ ಹೋಗಿರ್ತೀರಾ? ಯಾವಾಗಲೂ ಹೋಗೋ ಹಾಗೆ ನಿಮ್ಮ ಅಪ್ಪನ ಹಿಂದೆ ಹೋಗಿರ್ತೀರಾ. ಸ್ವಂತ ಬುದ್ಧಿ ಅಂತೂ ಇಲ್ಲ ನಿಮಗೆ. ಅವ್ರು ಹೇಳಿದ ಚಾಕ್ರಿ ಮಾಡಿಕೊಂಡು ಬಿದ್ದಿರೋದು ಅಷ್ಟೇ ತಾನೇ ನಿಮ್ಮ ಕೆಲಸ. ನೆನ್ನೆನೂ ಹಾಗೆ ಅವ್ರದ್ದೇ ಯಾವುದೋ ಜುಜ್ವಿ ಕೆಲಸ ಮಾಡೋಕ್ಕೆ ಅಂತ ಹೋಗಿರ್ತೀರ ಅಷ್ಟೇ. ಅದು ಬಿಟ್ಟು ಇನ್ನೇನ್ರಿ ಮಾಡೋಕ್ಕೆ ಬರುತ್ತೆ ನಿಮಗೆ? ಅದು ಹಂಗಲ್ಲ ನೀಲು, ಅಪ್ಪನ ಜೊತೆಗೆ ಅದು ಕೆಲಸ. ನನಗೆ ಸುಮ್ಮನೆ ಹೇಳಿದ ಕತೆನೇ ಹಳೆ ಟೇಪ್ ರೆಕಾರ್ಡರ್ ಥರ ಸುತ್ತಾ ಇರಬೇಡಿ. ನನಗೆ ಯಾವ ವಿಷಯನೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ಹಾಂ, ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೆ. ನನಗೆ ಎಲ್ಲ ವಿಷಯನೂ ಗೊತ್ತಿದೆ. ಇದೇನು ಹೇಳ್ತಿದ್ದಾಳಪ್ಪ ಇವಳು? ಎಲ್ಲ ಒಟ್ಟೊಟ್ಟಂಗೆ ಮಾತಾಡ್ತಾವಳೆ. ಇವಳು ಮಾತಾಡ್ತಿರೋ ರೀತಿ ನೋಡ್ತಿದ್ರೆ ಇವಳು ನಮ್ಮ ಮಾತನ್ನೆಲ್ಲ ಕೇಳಿಸ್ಕೊಬಿಟ್ಟವಳೆ ಅನ್ನಿಸ್ತದಲ್ಲ. ಶಿವನೇ, ಏನು ಮಾಡ್ನಪ್ಪ ಈಗ? ಗೊತ್ತಾಯ್ತಾ ಇಲ್ವಲ್ಲ? ವೆಂಕಿ, ವೆಂಕಿ, ಅಂದ್ರೆ ಮನೆ ಭಾಗ ಆಗಿರೋ ಬೇಜಾರ್ಗೆ ಅತ್ತೆ ಮಾವ ಇಬ್ರು ಯಾತ್ರೆಗೆ ಹೋಗೋರ? ನಾನು ಯಾಕೆ ತಡಿಲಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ವೆಂಕಿ. ಅತ್ತೆ ಮಲ್ಕೊಂಡಿದ್ರು, ಲೇಟಾಗಿ ಹೇಳ್ತಾರೆ ಅಂದ್ಕೊಂಡೆ. ಆದರೆ ಇಲ್ಲಿ ಬಂದು ಪತ್ರ ಓದ್ದಾಗಲೇ ಗೊತ್ತಾಗಿತ್ತು. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ನಿಮಗೆ ಫೋನ್ ಮಾಡಿ ಬರಕ್ಕೆ ಹೇಳಿದೆ. ಪಾಪ ಅತ್ತೆ ಮಾವ, ಅವ್ರಿಗೆ ಯಾಕೆ ಇಷ್ಟೊಂದು ಕಷ್ಟ ಬರ್ತದೆ? ನೆಮ್ಮದಿಯಾಗಿರ್ಬೇಕಾಗಿರೋ ವಯಸ್ಸಲ್ಲಿ ಅವ್ರಿಗೆ ಇಷ್ಟೊಂದು ನೋವು. ಓಹೋ, ಏನಪ್ಪ ದೊಡ್ಡ ಮನುಷ್ಯ ಅಂದ್ಬಿಟ್ಟಿದ್ಯಾ? ಅಪ್ಪ ಅಮ್ಮ ಮನೇಲಿ ಇಲ್ಲ ಅಂತ ಗೊತ್ತಿಲ್ವಾ ನಿಂಗೆ? ಇಲ್ಲೇನು ಕೆಲಸ ನಿನ್ಗೆ? ಏನೋ ಗುರಾಯಿಸ್ತಾ ಇದೆಯಾ? ಏನು ಗುರಾಯಿಸ್ತಾ ಇದೆಯಾ? ಕಣ್ಣು ಕೆಳಗಿಳಿಸೋ, ಕಿತ್ತು ಬಿಡ್ತೀನಿ ಕಣ್ಣ.
ಅಪ್ಪ ಆ. ಏಯ್ ಸುಮ್ಮನೆ ಇರ. ನಿನ್ನನ್ನು ಯಾವತ್ತು ಅಣ್ಣ ಅಂತ ನಾವು ಒಪ್ಕೊಂಡೇ ಇಲ್ಲ. ಅಪ್ಪ ಅಮ್ಮ ಏಯ್ ಏನು ಹೇಳ್ತೀಯ ನೀನು? ಏ ಹರೀಶ, ಬಾಯಿ ಮುಚ್ಕೊಂಡಿದ್ಯಲ್ಲ, ಮಾತಾಡ. ಹೌದು ಹೌದು ವೆಂಕಣ್ಣ, ಈ ಮನೆಗೂ ನಿನಗೂ ಯಾವ ಸಂಬಂಧ ಹೇಳು? ಆವತ್ತೇ ನೀನು ಮನೆ ಬಿಟ್ಟು ಹೋದಾಗ ಅಪ್ಪ ಅಮ್ಮನೂ ಹ್ಞೂ ಅಂತ ಒಪ್ಕೊಂಡಿದ್ರಲ್ಲ, ಮತ್ತೆ ಇವತ್ತು ಇಲ್ಲಿಗೆ ಬಂದು ಅಪ್ಪ ಅಮ್ಮನ ದೃಷ್ಟಿಗೆ ಒಳ್ಳೆಯನಾಗಬೇಕು ಅಂತಿದ್ಯಾ? ಹಾಂ ನಿನ್ನಿಂದ ಒಳ್ಳೆದನ್ನ ಪಾಠ ಕಲಿಯೋ ಅವಶ್ಯಕತೆ ನಮಗಿಲ್ಲ. ಮೊದಲು ನೀವು ಈ ಮನೆ ಕಡೆ ಬರೋದು ನಿಲ್ಸಿದ್ರೆ ಅದೇ ನಮಗೆ ತುಂಬ ಒಳ್ಳೇದು. ಅದನ್ನ ಹೇಳೋ ಹಕ್ಕು ನಿನಗಿಲ್ಲ ಸಿಂಚನ. ಇದು ಅವನಿಗೂ ಮನೆನೇ. ಇಲ್ಲಿಗೆ ಇಷ್ಟ ಬಂದಾಗ ಹೋಗಿ ಬಂದು ಮಾಡ್ಬೋದು ಅಂತ ಅತ್ತೆ ಮಾವನೇ ಹೇಳಿದ್ದಾರೆ ಅವನಿಗೆ. ಅವನ ಹತ್ರ ಬರಬೇಡ ಅನ್ನೋ ಹಕ್ಕು ನಿನಗಿಲ್ಲ. ಯಾಕೆ ಕೇಳೋ ಹಕ್ಕು ನನಗೆ ಯಾಕ್ರಿ ಇಲ್ಲ? ನಮಗೂ ಅವ್ರಿಗೂ ಏನೂ ಸಂಬಂಧ ಇಲ್ಲ ಅಂದಮೇಲೆ ಅವ್ರು ಯಾಕ್ರಿ ಬರ್ಬೇಕು ಇಲ್ಲಿ? ಯಾಕೆ ಅಂದ್ರೆ ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳಕ್ಕೆ ಅಲ್ವೇನಾ? ಅವ್ರಿಗೆ ಅಷ್ಟು ಕೆಟ್ಟ ಬುದ್ಧಿ ಇಲ್ಲ ಬಾವ. ಅವ್ರಿಗೇನಾರ ಆ ಥರ ಬುದ್ಧಿ ಇದ್ದಿದ್ರೆ ನೀವಿಬ್ರು ಇವತ್ತು ಈ ಪರಿಸ್ಥಿತಿನಾಗ ಇರ್ತಿರ್ಲಿಲ್ಲ. ಅವ್ರಿಗೆ ಪ್ರೀತಿ ವಿಶ್ವಾಸಕ್ಕಷ್ಟೇ ಬೆಲೆ. ಸಾಕು ಸುಮ್ಮನಿರಮ್ಮ, ದುಡ್ಡು ಹೇಳಕ್ ಬರಬೇಡ ಇಲ್ಲಿ. ಕಂದಕ್ಕೆ ತಕ್ಕ ಬಂತೆ ಅನ್ನೋ ಹಾಗೆ ಗಂಡಂಗೆ ಸಪೋರ್ಟ್ ಮಾಡ್ಕೊಂಡು ಬಂದ್ಬಿಟ್ಲಿ ಇಲ್ಲಿ. ಈಗ ನೀವು ಯಾಕೆ ಬಂದಿರೋದು ಅದನ್ನ ಹೇಳಿ ಮೊದಲು. ಅವ್ರೇನು ಅವರಾಗೆ ಬಂದಿಲ್ಲ ರೀ. ನಾನೇ ಫೋನ್ ಮಾಡಿ ಹಿಂಗಾಗೋಗಿದೆ ಬನ್ನಿ ಅಂತ ಕರೆದಿರೋದು. ಅದಕ್ಕೆ ಅಲ್ಲ, ವೆಂಕಿ ಅಣ್ಣಂಗೂ ಈ ಮನೆಗೂ ಸಂಬಂಧ ಇಲ್ಲ ಅಂದಮೇಲೆ ಅವನ್ಯಾಕೆ ಈ ಮನೆ ವಿಚಾರದಲ್ಲಿ ತಲೆ ತೂರಿಸ್ಬೇಕು? ಏನಾದರೂ ನೋಡ್ಕೊಳಕ್ಕೆ ನಾವಿಬ್ರು ಇದೀವಲ್ಲ. ನೀವಿಬ್ರು ಇರೋದ್ರಿಂದಲೇ ಈಗ ಈ ಮನೆ ಒಡೆದು 2 ಭಾಗ ಆಗಿರೋದು. ಈ ವೈಭವನ ಕಣ್ಣಿಂದ ನೋಡಕ್ಕಾಗದೆ ಅತ್ತೆ ಮಾವ ಯಾರಿಗೂ ಹೇಳ್ದೇನೆ ಯಾತ್ರೆಗೆ ಹೋಗಿರೋದು. ಏಯ್ ಸುಮ್ಮನೆ ಸಾಕು. ನಮ್ಮ ಇಷ್ಟದಾಗೆ ಮನೆನ ಭಾಗ ಮಾಡಿದ್ದೀವಿ. ಅವ್ರನ್ನ ಮನೇಲೆ ಇಟ್ಕೊಂಡಿದ್ದೀವಿ, ಅವ್ರನ್ನ ಮನೆಯಿಂದ ಆಚೆ ಹಾಕಿಲ್ಲ. ಹಕ್ಕಿನ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ. ಮರ್ಯಾದೆಯಿಂದ ಈಗ ಇಲ್ಲಿಂದ ಹೋದ್ರೆ ಸರಿ, ಪರಿಣಾಮ ನೆಟ್ಟಿಗಿರಲ್ಲ. ಏಕೆಣ್ಣ ನೋಡು, ಮತ್ತೆ ಹೇಳ್ತಾ ಇದ್ದೀನಿ, ನಿನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸುಮ್ಮನೆ ಇಲ್ಲಿಂದ ಹೊರಟ್ಬಿಡಿ ಪ್ಲೀಸ್. ಏನು ಏನು ಹಾಗೆ ನೋಡ್ತಾ ಇದೆಯಾ? ನೀನು ಹಾಗೆ ನೋಡಿದ್ರೆ ನಾನು ಹೆದರ್ಕೊಂಡ್ಬಿಡ್ತೀನಾ?
ಏ ಮುಚ್ಚ ಬಾಯಿ ಸಾಕು, ಆಗ್ಲಿದೆ ನೋಡ್ತಾ ಇದ್ದೀನಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಇವನಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಹರೀಶ್, ಏಯ್, ನನ್ನ ಗಂಡನಿಗೆ ಹೊಡೆಯೋಷ್ಟು ದೊಡ್ಡವನಾಗಿ ಬೆಳೆದ್ಬಿಟ್ಯಾ? ಎಷ್ಟೋ ಧೈರ್ಯ! ಏನ್ ತಪ್ಪು ಮಾಡಿದ್ರು? ನನ್ನ ಗಂಡ ಏನ್ ತಪ್ಪು ಮಾಡಿದ್ದಾರೆ? ತಪ್ಪೆಲ್ಲ ನೀನೇ ಮಾಡಿದ್ದು. ಹರಿ, ಇಷ್ಟೆಲ್ಲ ಅವಮಾನ ಆಗ್ತಿದ್ರು ಸುಖ ನಿಂತ್ಕೊಂಡಿಲ್ಲ. ನಾಲ್ಕು ಬಾರಿಸ್ಬೇಕು ತಾನೆ. ಸಿಂಚನ, ನಾನು ಮತ್ತೆ ವೆಂಕಿ ಅಣ್ಣಂಗೆ ಹೊಡೆದ್ರೆ ಅವನ ಮರ್ಯಾದೆ ಏನಾಗತ್ತೆ? ನನಗೂ ಅವನಿಗೂ ಏನು ವ್ಯತ್ಯಾಸ ಇರುತ್ತೆ ಹೇಳು? ನಿಮ್ಗೆ ಖುಷಿ ಆಗಿರ್ಬೇಕಲ್ಲ, ತುಂಬಾ ಸಂತೋಷ ಆಗಿರ್ಬೇಕು. ಸ್ವಂತ ತಮ್ಮಂಗೆ ಕಪಾಳ ಕುಡಿತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ. ಅವನಿಗೆ ಹೊಡೆಯಷ್ಟು ದೊಡ್ಡವನೇ ಆಗ್ಬಿಟ್ಟಿಯ ನೀನು? ಅವನಿಗೆ ಹೊಡೆದು ಬಚಾವಾದೆ, ನನಗೆ ಹೊಡೆದಿದ್ರೆ ಮೂಳೆ ಮುರಿದು ಬಿಡ್ತಿದ್ದೆ. ವೆಂಕಿ, 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 ಈಗ ಹೊಡೆಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಚಿಕ್ಕವರಿದ್ದಾಗ್ಲೇ ಹೊಡೆದಿದ್ರೆ ಬುದ್ಧಿ ಬಂದಿರೋದು. ಮುದ್ದು ಮಾಡಿ ಬೆಳೆಸಿದ್ರಲ್ಲ, ಅದಕ್ಕೆ ಈಗ ಅಪ್ಪ ಅಮ್ಮನ ಬಗ್ಗೆ ಮಾತಾಡೋ ಮಟ್ಟಕ್ಕೆ ಬೆಳೆದಿದ್ದಾರೆ. ಏಯ್, ಏನ ನೀನು ನನಗೆ ಸಪೋರ್ಟ್ ಮಾಡೋದು ಅವನಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ? ನಾನು ಯಾಕ್ರಿ ನಿಮ್ಗೆ ಸಪೋರ್ಟ್ ಮಾಡಬೇಕು? ಒಳ್ಳೆತನದಲ್ಲಿ ಬಾಳ್ತಾ ಇರೋ ತಂದೆ ತಾಯಿಗಳಿಗೆ ನೀವಿಬ್ರು ಸಪೋರ್ಟ್ ಮಾಡದೇ ಇರುವಾಗ ನಾನು ಯಾಕೆ ನಿಮ್ಗೆ ಸಪೋರ್ಟ್ ಮಾಡಬೇಕು? ನಾನು ಏನೇ ಇದ್ರು ನ್ಯಾಯದ ಪರವಾಗಿ ಮಾತಾಡ್ತೀನಿ. ಅಪ್ಪ ಅಮ್ಮ ಯಾವ ಏನೋ ಹೆದರ್ಸ್ತಾ ಇದ್ಯಾ? ನಾವು ಅವನ್ನ ಯಾವ ಚೆನ್ನಾಗಿ ನೋಡ್ಕೊಂಡಿಲ್ಲ. ಅಮ್ಮ ಅಮ್ಮ ಅಪ್ಪ ಅಮ್ಮ ಬರೋ ತನಕ ಇಲ್ಲೇ ಇರ್ತೀನಿ ಅಂತಿದ್ದಾನೆ. ಏಯ್, ಅವರು ನಮಗ ಅಪ್ಪ ಅಮ್ಮ, ನಿನಗಲ್ಲ. ಅವ್ನು ಹೇಗೆ ನೋಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತು ನನಗೆ. ಬಾ ಇಲ್ಲಿಂದ. ಏಯ್, ಬೇಡ, ಹೊರಗಡೆ ಹಾಕಡ. ಹೊರಿ, ಹಾಂ ಹಾಂ, ರೀ ರೀ, ಬಿಡ್ರಿ ಅವ್ನನ್ನ. ರೀ, ಹರೀಶ, ಬಿಡು.
ಅನ್ನೋದೆಲ್ಲ ಅನ್ನಿಸ್ಕೊಂಡು ಹೊಡೆಸ್ಕೊಂಡು ಇಲ್ಲೇ ಇರ್ಬೇಕಾ? ಆಗಲ್ಲ ಹರಿ. ನನ್ಗಿನ್ನ ಟಾಲರೇಟ್ ಮಾಡಕ್ ಆಗಲ್ಲ. ನಾನು ಅಪ್ಪ ಅಮ್ಮನ ಮನೆಗೆ ಹೋಗ್ತೀನಿ. ಏನಾದ್ರು ಮಾಡ್ಕೊಂಡು ಸಾಯಿ. ಸಿಂಚ ಏ ಬೇಬಿ ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಾ ಇದೀನ? ನಿನಗ್ ಕಪಾಳ ಕೊಡುದಲ್ಲ, ಅವ್ರಿಗೆ ಸನ್ಮಾನ ಮಾಡಕ್ಕೆ ರೆಡಿ ಮಾಡ್ಕೋತಾ ಇದೀನಿ. ಬೇಬಿ ನೋಡು, ಆಗಿದ್ದೆಲ್ಲ ಆಗೋಯ್ತು. ನಾನು ಹೋಗಿ ಅವ್ನಿಗೆ ಬುದ್ಧಿ ಹೇಳ್ತೀನಿ. ನೀನು ದುಡುಕಿ ನಿರ್ಧಾರ ತಗೊಂಡು ಮನೆ ಬಿಟ್ಟಲ್ಲ ಹೋಗ್ಬಿಡ ಪ್ಲೀಸ್. ಹರಿ, ನೀನ್ ಅವ್ನ್ ಯಾವನ ಹತ್ರ ಕಪಾಳ ಕೊಡ್ಸ್ಕೊಂಡು ಇರ್ಬೋದು ಅನ್ಸುತ್ತೆ, ಆದ್ರೆ ನನ್ ಕೈಲಾಗಲ್ಲ. ನನ್ ಗಂಡಂಗೆ ಕೈ ಮಾಡ್ತಾನ. ಎಷ್ಟು ಧೈರ್ಯ? ಅವ್ನ್ಗೇನ್ ರೈಟ್ಸ್ ಇದೆ? ಅಲ್ಲ ಹರಿ, ಇಷ್ಟೆಲ್ಲ ಆದ್ಮೇಲೂ ಪರವಾಗಿಲ್ಲ ನಾನೇ ಮಾತಾಡ್ತೀನಿ ಅಂತಿದ್ದಿಲ್ಲ, ನಿಮ್ಗೊಂಚೂರು ನಾಚಿಕೆ ಆಗಲ್ವಾ? ಬೇಬಿ ನೋಡು, ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಅಪ್ಪ ಅಮ್ಮ ಇಲ್ದೇ ಇರೋ ಈ ಟೈಮಲ್ಲಿ ನಾವು ಹೀಗೆಲ್ಲ ಮಾಡಿದ್ರೆ ತಪ್ಪಾಗುತ್ತೆ ಬೇಬಿ. ನೀನು ದಯವಿಟ್ಟು ಏನೋ ದುಡುಕಿ ಡಿಸಿಷನ್ ತಗೋಬೇಡ ಪ್ಲೀಸ್. ಇವತ್ತು ಈ ಮನೇಲಿ ಇಷ್ಟೆಲ್ಲ ಆಗ್ತಿರೋದಕ್ಕೆ ನಿಮ್ಮ ಅಪ್ಪ ಅಮ್ಮನೇ ಕಾರಣ. ಮನೆ ಹೆಂಗಾದ್ರೂ ಹಾಳಾಗೋಗ್ಲಿ ಅನ್ಕೊಂಡು ಅವ್ರ ಮಾತ್ರ ಊರ್ ಸುತ್ತಕ್ ಹೋಗಿದಾರಲ್ವಾ? ಅವ್ರಿಗೇನು ಅನ್ಸಲ್ಲ ಬಿಡು. ಹೋಗೋದು ಅಲ್ದೆ ಇವ್ರನ್ನ ಬೇರೆ ಚೂ ಬಿಟ್ಟು ಹೋಗಿದ್ದಾರೆ. ಎಂತ ಕಿಲಾಡಿ ನೋಡಿ ನಿಮ್ಮ ಅಪ್ಪ ಅಮ್ಮ. ಪ್ಲೀಸ್, ಇದ್ರಲ್ಲಿ ಅಪ್ಪ ಅಮ್ಮಂದ ಏನ್ ತಪ್ಪಿದೆ? ಈ ತರ ಎಲ್ಲ ಆಗತ್ತೆ ಅಂತ ಅವ್ರಿಗೇನ್ ಗೊತ್ತಿರತ್ತೆ ಹೇಳು? ನೀನ್ ಬೇರೆ ನೋಡು, ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ಬಿಟ್ರೆ ಕೋಪ ಬಂದ್ಬಿಡತ್ತೆ. ಎಷ್ಟಾದ್ರೂ ಅಪ್ಪ ಅಮ್ಮನ ಮುದ್ದಿನ ಮಗ ಅಲ್ವಾ? ಹಾಗಲ್ಲ ಬೇಬಿ, ನಾನು ಹೇಳೋ ಮಾತು ಕೇಳು. ಹಾಗೂ ಅಲ್ಲ ಹೀಗೂ ಅಲ್ಲ ಹರಿ. ಅವ್ನ್ ಯಾವನ ರೋಡಲ್ಲಿ ಹೋಗೋನ್ ಬಂದು ನನ್ ಯಜಮಾನ ಮೇಲೆ ಕೈ ಮಾಡಿದ್ರೆ ನಂಗೆ ಬೇಜಾರಾಗಲ್ವಾ? ಇವತ್ತು ನಿನ್ಗೆ ಹೊಡೆದಿದ್ದೇನೆ, ನಿನ್ ಮೇಲೆ ಕೈ ಮಾಡ್ದವನು ನನ್ ಮೇಲೆ ಕೈ ಮಾಡೋದಂತ ಏನ್ ಗ್ಯಾರಂಟಿ? ನಾನು ಜೌರೇಗೌಡ್ರ ಮುದ್ದಿನ ಮಗಳು. ಆತರ ಏನಾರು ನನ್ಗಾದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಸರಿ ಬೇಬಿ, ಇಟ್ಸ್ ಓಕೆ ನೋಡು, ನೀನೇನು ಯೋಚನೆ ಮಾಡ್ಬೇಡ. ನಾನು ಅವನ ಹತ್ರ ಮಾತಾಡಲ್ಲ. ಈ ಮನೆಯಿಂದ ಹೊರಗೆ ಹಾಕ್ತೀನಿ ಅವನ್ನ. ನೀನು ಮಾತ್ರ ದಯವಿಟ್ಟು ಈ ಮನೆಯಿಂದ ಹೋಗ್ಬೇಡ ಪ್ಲೀಸ್ ಬೇಬಿ, ಪ್ಲೀಸ್. ಹರಿ ಪ್ಲೀಸ್, ಇವತ್ತ ಬ್ರಹ್ಮ ಬಂದು ತಡಿಯಕ್ಕಾಗಲ್ಲ. ನಾನು ಹೋಗೇ ಹೋಗ್ತೀನಿ, ಮನೆ ಬಿಟ್ಟು ಹೋಗ್ತೀನಿ. ನೋಡು, ಇಷ್ಟ ಇದೆ ಬಾ, ಇಲ್ಲ ಅಂದ್ರೆ ಅವ್ರ ಹತ್ರ ಕಪಾಳ ಕೊಡ್ಸ್ಕೊಂಡು ಇಲ್ಲೇ ಇರು. ಅಲ್ಲ ಬೇಬಿ, ಅಲ್ಲ ಬೇಬಿ ಪ್ಲೀಸ್, ಬೇಬಿ ಪ್ಲೀಸ್. ಹರಿ ಪ್ಲೀಸ್. ಜೀವನ ಮಾಡೋಕ್ಕೂ ಕೇಳ್ಕೊಂಬಂದಿಲ್ಲ ನಾನು. ಹೊಡ್ಕೊಂಡ್ರು ನಮ್ಮ ಅಪ್ಪ ಅಮ್ಮ. ಇಲ್ಲೇ ಇರು ಅಂತ ಕೇಳ್ಬೇಕಲ್ಲ ನಾನು.